ಹ್ಞೂ, ಇಲ್ಲಿ ಕೂತಿದ್ದಾರಾ ಮೇಡಮ್ನವರು? ನಾ ಇಡೀ ಆಫೀಸೇ ನೋಡ್ಕೊಂಡು ಬಂದೆ. ನೇತ್ರಾ, ನೇತ್ರಾ, ಹಾಂ, ಹೇಳಿ ಸಾಗರ್ ಅವರೇ. ನೀನು ಆ ಕಡೆ ಹೊಳ್ಳಿ ಮಾತಾಡಿದರೆ ಹೆಂಗೆ? ಈ ಕಡೆ ಒಂದು ಸ್ವಲ್ಪ ಹೊಳ್ಳು. ಪ್ಲೀಸ್ ಸಾಗರ್ ಅವರೇ, ನಾನು ಸ್ವಲ್ಪ ತೊಬ್ಬಳೆ ಇರ್ತೀನಿ. ನನಗೆ ಇವಾಗ ಯಾರ ಜೊತೆ ಮಾತಾಡೋದಕ್ಕೂ ಮೂಡಿಲ್ಲ. ಪ್ಲೀಸ್. ಯಾಕೆ ನೇತ್ರ, ಏನಾಯಿತು? ಈ ಕಡೆ ಹೊಳ್ತೀಯ ಏನಿಲ್ಲ ನೀನು? ಹ್ಞೂ, ಯಾಕೆ ಇವಾಗ ಮೇಡಮ್ನವರು ಬೇಜಾರಾಗಿತ್ತು? ಯಾರಾದರೂ ಏನಾದರೂ ಅಂದ್ರಾ? ಹ್ಞೂ, ಇಲ್ಲ ಸಾಗರ್ ಅವರೇ, ನನಗೆ ಹಾಗೆ ಒಂದು ಸ್ವಲ್ಪ ತಲೆನೋವು, ಅದಕ್ಕೋಸ್ಕರ ಡಲ್ ಆಗಿದ್ದೀನಿ ಅಷ್ಟೇ. ನೇತ್ರ, ನಿನಗೆ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ. ಏನಾಗಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕೃತಿನೇ ಬಾಯಿಗೆ ಬಂದಂಗೆ ಮಾತಾಡಿರ್ತಾಳೆ, ಅದಕ್ಕೋಸ್ಕರ ನಿಮ್ಮ ಮುಖ ಇಷ್ಟೇ ಮಾಡ್ಕೊಂಡಿರ್ತೀಯ. ಹೌದು ತಾನೇ? ಸಾಗರ್ ಅವರೇ, ನೀವು ನನ್ನನ್ನು ಮರ್ತು ಬಿಡಿ. ಯಾಕಂದರೆ ನೀವೇನಾದರೂ ನನ್ನನ್ನು ಮದುವೆ ಆದರೆ ಆ ಕೃತಿಯವರು ಡ್ಯಾಡಿ ಇದು ಪಾರ್ಟ್ನರ್ಶಿಪ್ಪಿಂದ ಹೊರಗಡೆ ಹೋಗ್ಬಿಡ್ತಾರಂತಲ್ಲ, ಮತ್ತು ಅವಾಗ ಈ ಕಂಪ್ನಿಗೆಲ್ಲ ಭಾಳ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ಕೃತಿಯವರನ್ನೇ ಮದುವೆ ಆಗಬೇಡಿ, ನನ್ನನ್ನು ಬಿಟ್ಟುಬಿಡಿ ಸಾಗರ್ ಅವರೇ. ಅಯ್ಯೋ ದೇವರೇ, ಕರ್ಮ ಕರ್ಮ ಕರ್ಮ. ಅಲ್ಲ ನೇತ್ರ, ನೀನು ಇಷ್ಟೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಸಾಗರ್ ಅವರೇ, ನಾನು ಸೀರಿಯಸ್ ಆಗಿನೇ ಹೇಳ್ತಾ ಇದ್ದೀನಿ. ಪ್ಲೀಸ್, ನನ್ನಿಂದ ನಿಮಗೆ ಪ್ರಾಬ್ಲಮ್ ಆಗೋದು ಬೇಡ. ಕೈ ಮುಗಿತೀನಿ ಪ್ಲೀಸ್. ನೋಡಿ ನೇತ್ರ, ಈ ಕಂಪ್ನಿ ಆಯಿತು, ನಾನಾಯಿತು, ನಮ್ಮ ಡ್ಯಾಡಿ ಆಯಿತು, ಯಾರ ಮೇಲೇನೂ ಡಿಪೆಂಡ್ ಆಗಿಲ್ಲ. ಅವರು ಈಗ ನಾನೇನಾದರೂ ಕೃತಿನ ಮದುವೆ ಆಗಲಿಲ್ಲ ಅಂದರೆ ಅವರು ಇದೇ ರೀಸನ್ ಹೇಳ್ತಾರೆ ಅನ್ನೋದು ನನಗೆ ಯಾವಾಗಲೂ ಗೊತ್ತಿತ್ತು. ಹಾಗಾಗಿ ನಾ ಕಂಪ್ನಿನ ಯಾವ ಲೆವೆಲಿಗೆ ತೊಗೊಂಡೋಗಿದ್ದೀನಿ ಅಂತಂದರೆ, ಅವರು ಪಾರ್ಟ್ನರ್ಶಿಪ್ಪಿಂದ ಹೊರಗಡೆ ಹೋದ್ರೂ ನನಗೆ ಎಳ್ಳಷ್ಟು ಲಾಸ್ ಆಗೋದಿಲ್ಲ. ಅರ್ಥ ಆಯ್ತಾ? ಇಲ್ಲ, ನೀವು ನನ್ನ ಸಮಾಧಾನಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದೀರಾ ಅಷ್ಟೇ, ನನಗೆ ಗೊತ್ತು. ನಿಜವಾಗ್ಲೂ ನೇತ್ರ, ನಾ ಹೇಳ್ತಾ ಇರೋದು ನಿಜಾನೇ. ನನಗೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ನಾನು ಯಾರ ಮೇಲೇನೂ ಡಿಪೆಂಡ್ ಆಗಲಿಲ್ಲ. ಇವರಿಲ್ಲ ಅಂದರೆ ಇನ್ನೊಬ್ಬ ಪಾರ್ಟ್ನರ್ಸ್ ಸಿಕ್ಕೇ ಸಿಗ್ತಾರೆ. ನಮ್ಮ ಕಂಪ್ನಿಗೆ ಶೇರ್ ತೊಗೊಳೋದಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಗೊತ್ತಾ ನಿಮಗೆ? ಇವ್ರು ಹೊರಗಡೆ ಹೋದರೆ ಅವರಿಗೆ ಲಾಸ್ ಆಗೋದು ಹೊರತು ನನಗಾಯಿತು, ನಮ್ಮ ಕಂಪ್ನಿಗಾಯಿತು, ನಮ್ಮ ಕಂಪ್ನಿನಲ್ಲಿರೋ ಎಂಪ್ಲಾಯೀಸ್ಗಾಯಿತು ಯಾವುದೇ ಥರದ ಪ್ರಾಬ್ಲಮ್ಸ್ ಆಗೋದಿಲ್ಲ. ನಾವು ಒಂದು ಕಂಪ್ನಿ ಮಾಡ್ತಾ ಇದ್ದೀವಿ, ಒಂದು ಕಂಪ್ನಿನ ನಡೆಸ್ತಾ ಇದ್ದೀವಿ ಅಂದರೆ ಅಷ್ಟು ಯೋಚನೆ ಮಾಡಿರೋದಿಲ್ವ ನೇತ್ರ? ನೀನೇ ಹೇಳು. ಹಾಗಂದರೆ ನೀವು ಕೃತಿಯವ್ರನ್ನ ಮದುವೆ ಆಗಲಿಲ್ಲ ಅಂದರೆ ನನ್ನನ್ನು ಮದುವೆ ಆದರೆ ಏನೂ ಪ್ರಾಬ್ಲಮ್ ಆಗೋದಿಲ್ವಾ? ಇಲ್ಲ ನೇತ್ರ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಯಾಕೆ ಆ ಕೃತಿ ಆ ಥರ ಅಂದ್ಲು? ಅವಳಿಗೆ ತಿಂದಿದ್ದು ಹೆಚ್ಚಾಗಿದೆ. ಅದು ಅಲ್ಲದೆ ನಮ್ಮ ನೆಮ್ಮದಿನ ಹೆಂಗೆ ಹಾಳು ಮಾಡಬೇಕು, ನಮ್ಮಿಬ್ರದ್ದು ಲವ್ ಸ್ಟೋರಿನ ಹೆಂಗೆ ಬ್ರೇಕಪ್ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾಳೆ ಅವಳು. ಅವಳೇನೋ ಅಂದ್ಲಂತ ಈಕೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಟ್ಲಿ ಇಲ್ಲಿ. ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಕೃತಿ ಹೇಳೋದನ್ನೆಲ್ಲ ತಲೆಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡ. ಅವಳಿಗೆ ನಾವಿಬ್ಬರು ಲವ್ ಮಾಡ್ತಾ ಇರೋದು ಇಷ್ಟ ಇಲ್ಲ, ನಾವಿಬ್ಬರು ಮದುವೆ ಆಗೋದಂತೂ ಮೊದಲೇ ಇಷ್ಟ ಇಲ್ಲ, ನಮ್ಮ ಮದುವೆನ ಮುರಿಬೇಕಂತಾನೆ ಅವಳಿಗೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರೋದು ಅಂತ ನಿಮ್ಗೆ ಮುಂಚೆನೇ ಹೇಳಿದ್ದೀನಿ ತಾನೆ. ಮತ್ತೆ ಇವಾಗ ಅವಳು ಹೇಳಿದ್ದನ್ನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದಾಳೆ. ಇಲ್ಲ ಸಾಗರ್ ಅವರೇ, ನಾನೇನು ತಲೆ ಕೆಡ್ಸ್ಕೊತಾ ಇಲ್ಲಾಗಿದ್ದೆ. ಅವಳು ಕಂಪ್ನಿಗೆ ಲಾಸ್ ಆಗುತ್ತೆ, ಎಂಪ್ಲಾಯೀಸ್ ಎಲ್ಲ ಬೀದಿಗೆ ಬರ್ತಾರೆ ಅಂತಂದಲ್ಲ, ಅದಕ್ಕೋಸ್ಕರ ನನಗೆ ಟೆನ್ಷನ್ ಆಯಿತು. ಅವಳು ಬೇಕಂತ ನಿನ್ನನ್ನು ಹೆದರಿಸ್ಬೇಕಂತ ಆ ಥರ ಹೇಳಿದ್ದು. ಅದನ್ನು ಬಿಟ್ಟರೆ ಮತ್ತೇನೂ ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಯಿತು ತಾನೇ? ಹ್ಞೂ, ಅರ್ಥ ಆಯಿತು. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಬಾ, ನನ್ನ ಕ್ಯಾಬಿನ್ಗೆ ಹೋಗೋಣ. ಹೇಳಿ, ಏನೋ ಮಾತಾಡೋದಿದೆ ಅಂತಂದರೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ. ಮತ್ತೆ ನಿಮ್ಮ ಮುಖಾನ ಹಿಂಗೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ ಮಾತಾಡಲಿ ನಾನು? ಸ್ವಲ್ಪ ನಕ್ಕೊಂತ ಮಾತಾಡು. ನಾ ಅಷ್ಟೆಲ್ಲ ಹೇಳಿದ್ರು ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲಲ್ಲ? ಹಾಗೇನಿಲ್ಲ, ನಂಬಿಕೆ ಇದೆ. ಮತ್ತೆ ಸ್ವಲ್ಪ ನಗು. ಮೊದಲು ಏನು ವಿಷಯ ಅನ್ನೋದನ್ನು ಹೇಳಿ, ಆಮೇಲೆ ಏನಾಗ್ತೀನಿ. ಆಯ್ತಮ್ಮ ತಾಯಿ, ಏನನ್ನೋದನ್ನು ಹೇಳ್ತೀನಿ, ಆಮೇಲೆ ನಗಂತಿ ಅಂತ. ನಿನ್ನೆ ಖುಷಿ ಅಕ್ಕ ನನ್ನ ಹತ್ರ ಬಂದು ಏನು ಮಾತಾಡಿದ್ಲು ಗೊತ್ತಾ? ಏನಂದ್ರು? ನಮ್ಮ ಮನೇಲಿ ಖುಷಿ ಅಕ್ಕ ಮತ್ತು ನಮ್ಮ ಮಮ್ಮಿ ಇಬ್ಬರು ಸೇರಿ ಏನು ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ? ನಂದು ಮತ್ತು ನಿಂದು ಇಬ್ಬರದು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಸಾಗರ್ ಅವ್ರಿ, ಏನು ಹೇಳ್ತಾ ಇದ್ದೀರಾ ನೀವು? ಹ್ಞೂ ನೇತ್ರ, ನಮ್ಮ ಅಕ್ಕನೇ ಅಂದ್ರೆ ಗೊತ್ತಾ? ನನಗಂತೂ ಎಷ್ಟು ಖುಷಿ ಆಯ್ತಂದ್ರೆ, ನೀನು ಸಾಗರ್, ನೀನು ಈ ಕೃತಿನೂ ಮದುವೆ ಆಗೋದು ಬೇಡ, ಸ್ಪಂದನೂ ಮದುವೆ ಆಗೋದು ಬೇಡ, ನೇತ್ರನೇ ಮದುವೆ ಆಗ್ತೀಯಾ ಅಂತ ನನಗೆ ಯೋಚನೆ ಮಾಡೋದಕ್ಕೆ 1 ವಾರ ಟೈಮ್ ಕೊಟ್ಟಿದ್ದಾರೆ ಗೊತ್ತಾ? ಹೌದಾ? ಮತ್ತೆ ನೀವೇನಂತ ಅಂದ್ರಿ? ನಾನು ಸುಮ್ಮನೆ ನಾನು ನೀನು ಲವ್ ಮಾಡ್ತಾ ಇರೋ ವಿಷಯ ಮನೆಯಲ್ಲಿ ಗೊತ್ತಿಲ್ಲಲ್ಲ, ಅದಕ್ಕೋಸ್ಕರ ಇನ್ನೂ ನಮ್ಮ ಅಕ್ಕನ ಹತ್ರ ಏನೂ ಹೇಳಿಲ್ಲ. ಅಕ್ಕ, ನಾನು ಯೋಚನೆ ಮಾಡಿ ಹೇಳ್ತೀನಿ, ಒಂದು 4 ದಿನ ಟೈಮ್ ಕೊಡು ಅಂತ ಸುಮ್ಮನೆ ಹೇಳಿದ್ದೀನಿ ಅಕ್ಕನಿಗೆ. ಹೌದಾ? ಅದಕ್ಕೆ ಖುಷಿ ಮೇಡಮ್ ಅವ್ರು ಏನಂದ್ರು? ಅಕ್ಕ ಏನು ಖುಷಿಯಾಗಿ ಒಪ್ಕೊಂಡಿದ್ದಾಳೆ. ಸರಿ, ಇನ್ನೊಂದು 4 ದಿನ ಬಿಟ್ಟು ಹೇಳು ಅಂತಂದು. ಹಾಗಾದ್ರೆ ಮನೆಯಲ್ಲಿ ಇಷ್ಟ ಇದೆನಾ?
ಹಾಂ, ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿಗೆ ಆಮೇಲೆ ನಮ್ಮ ಅಕ್ಕನಿಗೆ ಇಬ್ಬರಿಗೂ ಇಷ್ಟ ಆಗಿದೆ. ಅವರಿಬ್ಬರಿಗೂ ಇಷ್ಟ ಆದರೆ ನಮ್ಮ ಡ್ಯಾಡಿಗೂ ಹೇಗಾದರೂ ಮಾಡಿ ಒಪ್ಪಿಸ್ಬಿಡ್ತಾರೆ ಅವರೇ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ನಾವಿಬ್ಬರು ಲವ್ ಮಾಡ್ತಾ ಇರೋದು ಏನು ಹೇಳಿಲ್ಲ. ಅವರಾಗಿ ಅವರೇ ಡ್ಯಾಡಿನ ಒಪ್ಸೋ ಹಂಗೆ ನಾ ಮಾಡ್ತೀನಿ. ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಹಾಗೆ ನಿಮ್ಮ ಮನೆಯಲ್ಲೂ ಏನಾದರೂ ಇವ್ರು ಮಾತಾಡಿ ನಿಮ್ಮ ಮನೆಯಲ್ಲೂ ನಿನಗೆ ಏನಾದರೂ ಕೇಳಿದ್ರೆ ನೀನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಅಷ್ಟೇ ಹೇಳು, ಸರಿನಾ? ಹ್ಞೂ, ಸರಿ ಸಾಗರ್ ಅವರೇ, ನನಗಂತೂ ಫುಲ್ ಖುಷಿ ಆಗ್ತಾ ಇದೆ. ಮತ್ತೆ ಇಂಥ ಖುಷಿ ಸುದ್ದಿನ ಹೇಳೋಣ ಅಂತ ನಾ ಬಂದರೆ ಹೋಗಿ ಹೋಗಿ ಅವಳು ತಲೆ ಕೆಟ್ಟಿದೆ, ಅವಳದ್ದು ಮಾತು ಕೇಳ್ಕೊಂಡು ಮುಖ ಹಿಂಗೆ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದಾಳೆ. ಮತ್ತೆ ನೀವು ಬಂದ ತಕ್ಷಣ ಈ ವಿಷಯ ಹೇಳಬೇಕು ತಾನೆ, ಅದನ್ನು ಬಿಟ್ಟು ಅವಳು ಬಂದು ಏನೇನೋ ಹೇಳಿ ನನ್ನ ಮೂಡೆಲ್ಲ ಆಫ್ ಆಗೋಯ್ತು. ಅದಕ್ಕೆ ಹೇಳಿದ್ದು, ಯಾರಾದರೂ ಮೂರನೇ ವ್ಯಕ್ತಿ ನಮಗಾಗದೇ ಇರೋರು ಏನಾದರೂ ಬಂದು ಹೇಳಿದರೆ ಅದು ನೀ ತಲೆ ಕೆಡಿಸ್ಕೋಬಾರ್ದು, ತಲೆಯಿಂದ ಹೊರಗಡೆ ಹಾಕಬೇಕು ಅಂತ ಎಷ್ಟು ಸಲ ಹೇಳಿದ್ದೀನಿ. ಮತ್ತೆ ನೀನು ಆ ಮಾತೇ ಕೇಳೋದಿಲ್ಲ. ನಾನು ಎಷ್ಟೋ ಸಲ ಅವಳ ಮಾತು ಕೇಳೋದೇ ಇಲ್ಲ, ತಲೆಗೂ ಹಾಕೋನಲ್ಲ. ಆದರೆ ಇವತ್ತು ಅವಳು ಎಂಪ್ಲಾಯೀಸ್ಗೆ ಲಾಸ್ ಆಗುತ್ತೆ, ಕಂಪ್ನಿಗೆ ಲಾಸ್ ಆಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂದಲ್ಲ, ಅದಕ್ಕೋಸ್ಕರ ತಲೆಗೆ ಹಾಕ್ಕೊಂಡೆ ಅಷ್ಟೇ. ಸರಿ ಸರಿ, ಇನ್ಮೇಲಾದರೂ ಖುಷಿಯಾಗಿರು, ಸರಿನಾ? ಸರಿ ಸಾಗರ್ ಅವರೇ, ಐ ಲವ್ ಯು. ಲವ್ ಯು ಟು. ಮೇ ಕಮಿನ್ ಸಾಗರ್? ಹಾಂ, ಎಸ್ ಕಮಿನ್ ಚರಣ್. ಓ ಸಾರಿ ಸಾರಿ ಸಾರಿ, ಲವ್ ಬರ್ಡ್ಸ್ ಏನೋ ಮಾತಾಡ್ತಾ ಇದ್ರಿ ಅನ್ಸುತ್ತೆ, ನಾ ಬಂದು ಡಿಸ್ಟರ್ಬ್ ಮಾಡಿಬಿಟ್ಟೆ ಅನ್ಸುತ್ತೆ. ಸಾಕು ಸಾಕು, ಕಾಲು ಎಳೆದಿದ್ದು. ಏನು ಬಂದ ವಿಷಯ? ಸರಿ ಸಾಗರ್ ಅವರೇ, ನೀವು ಕೆಲಸ ಮಾಡಿ, ನನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಿ ಮಾಡ್ತೀನಿ. ಓಕೆ ಸಾಗರ್, ಮೀಟಿಂಗಿಗೆಲ್ಲ ರೆಡಿ ಇದೆ, ನಿನಗೆ ಕರೆಯೋದಕ್ಕಂತ ಬಂದೆ. ಓ ಹೌದಲ್ಲ, ಮರ್ತೇ ಬಿಟ್ಟಿದ್ದೆ. ಸರಿ ನಡಿ. ಸುರೇಶ್, ಏನು ಮಾಡ್ತಾ ಇದೀಯಾ? ಕಾಣಿಸ್ತಾ ಇಲ್ವಾ? ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಮೊನ್ನೆ ಇಂಟರ್ವ್ಯೂಗೆ ಹೋಗಿ ಬಂದಿದ್ದೇನಾಯಿತು? ರಿಸಲ್ಟ್ ಏನಾದರೂ ಬಂತಾ? ಇನ್ನೂ ಏನೂ ಬಂದಿಲ್ಲ. ಮತ್ತೆ ಕಾಲ್ ಮಾಡಿ ಆದರೆ ತಿಳ್ಕೊಬೇಕಿಲ್ಲ. ನೋಡ್ರಿಯಾ, ಇಂಟರ್ವ್ಯೂ ಅಟೆಂಡ್ ಆಗಂದಿದ್ದು ಆಗಿದ್ದೀನಿ. ಅದು ರಿಸಲ್ಟ್ ಬಂದ ಮೇಲೇ ಬಂತಂದರೆ ಓಕೆ ಆದರೆ ಜಾಬ್ಗೆ ಹೋಗ್ತೀನಿ, ಇಲ್ಲ ಅಂದರೆ ಮನೆಯಲ್ಲಿರ್ತೀನಿ ಅಷ್ಟೇ. ನೀ ಪದೇ ಪದೇ ಬಂದು ಏನಾಯಿತು ಏನಾಯಿತು ಅಂತ ನಂಗೆ ತಲೆ ತಿನ್ಬೇಡ ಅಷ್ಟೇ. ಇವ್ರ ಮನೆಯಲ್ಲಿ ಅದು ಏನಂತ ಬೆಳೆಸಿದಾರೋ ಮಗನ, ಒಂದು ಜವಾಬ್ದಾರಿ ಇಲ್ಲ, ಒಂದು ಎಲ್ಲಿ ಹೆಂಗಿರಬೇಕು, ಹೆಂಗೆ ಮಾತಾಡಬೇಕು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸು ಇಲ್ಲ ಇವರಿಗೆ. ಯಾಕ್ರಿಯಾ, ಏನಾಯಿತು? ಏನೋ ಬೈತಾ ಇದೆಯಲ್ಲ? ಅದೇ ಸುರೇಶಿಗೆ ಮಮ್ಮಿ ಒಂದು ಸ್ವಲ್ಪ ಜವಾಬ್ದಾರಿ ಅನ್ನೋದು ಇಲ್ಲ, ಏನೂ ಇಲ್ಲ. ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಇವ್ರ ಸಲುವಾಗಿ. ಅದಕ್ಕೆ ಹೇಳೋದು, ನಮ್ಮ ಲೆವೆಲಿಗೆ ತಕ್ಕಂಗೆ ನಾವು ಮದುವೆ ಆಗಬೇಕು ಅಂತಂದು. ನೀನೇ ಆಸೆ ಪಟ್ಟು ಹೋಗಿ ಕುಣ್ಕೊತ ಹೋಗಿ ಮದುವೆ ಆಗಿ ಬಂದಿಲ್ಲ, ಇವಾಗ ಅನುಭವಿಸು. ಎಷ್ಟು ಚೆನ್ನಾಗಿ ಹೇಳಿದ್ವಿ ನಾವು, ಎಷ್ಟು ಚೆನ್ನಾಗಿರೋ ವರ ಎಲ್ಲ ಬರಾಕುಂತಿದ್ವು. ನಮಗಿಂತ ಹೈ ಲೆವೆಲ್ ರೇಂಜ್ ನೋಡಿ ಮದುವೆ ಮಾಡೋಣ ಅಂತ ನಾನು ನಿಮ್ಮ ಡ್ಯಾಡಿ ಎಷ್ಟೆಲ್ಲ ಆಸೆ ಪಟ್ಟಿದ್ರೆ ನಮ್ಮ ಆಸೆಗೆಲ್ಲ ತಣ್ಣೀರು ಎರಚಿಬಿಟ್ಟೆ ನೀನು. ಇವಾಗ ಅನುಭವಿಸು ಮತ್ತೆ. ಮಮ್ಮಿ, ಮೊದಲೇ ಸಿಟ್ಟಿನಲ್ಲಿದ್ದೀನಿ, ಇನ್ನೂ ಸಿಟ್ಟು ತರಿಸ್ಬೇಡ ನನಗೆ. ನೀನು ಸುಮ್ಮನೆ ಅವನನ್ನು ಕರ್ಕೊಂಡು ನಿನ್ನ ಗಂಡನ ಮನೆಗೆ ಹೋಗ್ಬಿಡು, ಅಲ್ಲಾದರೂ ಬದಲಾಗ್ತಾನೆ ಏನು ನೋಡು. ಏನು ನಾನು ಆ ಹಳ್ಳಿ ಮನೆಗೆ ಹೋಗೋದಾ? ಚೇ 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 ಆಗೋದಿಲ್ಲಪ್ಪ. ಆ ಹಳ್ಳಿನಲ್ಲಿ, ಅದು ಆ ಸ್ಮೆಲ್ಲಲ್ಲಿ, ಯಪ್ಪ, ನನ್ನ ಕೈನಲ್ಲಿ ಇರೋದಕ್ಕಾಗೋದಿಲ್ಲಪ್ಪ. ಮತ್ತೆ ನಿಮ್ಮ ಅತ್ತೆ ಮಾವನ ಮೇಲೆ ಹೀಗೆ ಕೇರ್ ಇದೆ ಅನ್ನೋ ಹಾಗೆ ಮಾತಾಡ್ತೀಯಾ? ಮತ್ತೆ ಅಲ್ಲಿಗೆ ಹೋಗೋದಕ್ಕೆ ಒಲ್ಲೆ ಅಂತೀಯಲ್ಲ ನೀನು. ನಾನಿವಾಗ ಆ ಥರ ಮಾತಾಡಿದ್ದೀನಿ ಮಮ್ಮಿ? ನೀನೇ ಹೇಳ್ತಾ ಇರ್ತೀಯಲ್ಲಮ್ಮ, ನಿಮ್ಮ ಡ್ಯಾಡಿ ಮಮ್ಮಿ ನಿನಗೆ ಎಷ್ಟೊಂದು ಕಷ್ಟಪಟ್ಟು ಓದಿಸಿದ್ದಾರೆ, ಅವ್ರಿಗೆ ಋಣ ತೀರ್ಸೋದಕ್ಕಾದರೂ ನೀ ಜಾಬ್ಗೆ ಹೋಗು, ಅವ್ರು ನಿನಗೆ ಎಷ್ಟು ಕಷ್ಟಪಟ್ಟು ಓದಿಸಿದ್ದಾರೆ, ಅವ್ರ ದುಡ್ಡನ್ನು ಅವ್ರಿಗೆ ಕೊಡು ಅಂತ ಇಷ್ಟು ದೊಡ್ಡದಾಗಿ ಹೇಳ್ತಾ ಇರ್ತೀಯ, ಅವ್ರ ಪರವಾಗಿ ಮಾತಾಡ್ತಾ ಇರ್ತೀಯ. ಮಮ್ಮಿ, ನಾನೇನು ಅವ್ರ ಪರವಾಗಿ ಮಾತಾಡಿಲ್ಲ. ಇವನಿಗೆ ಅವ್ರ ತಂದೆ ತಾಯಿ ಮೇಲಾದರೂ ನೆಪ ಹಾಕಿ ಹೇಳಿದ ಮೇಲಾದರೂ ಜವಾಬ್ದಾರಿ ಬರುತ್ತೇನೋ, ಹೋಗಿ ಎಲ್ಲಾದರೂ ದುಡಿತಾನೋ ಏನು ಅಂತಂದು ಹೇಳಿದ್ದು. ಅದನ್ನು ಬಿಟ್ಟು ಅವ್ರ ಮೇಲೆ ನನಗೇನು ಸ್ಪೆಷಲ್ ಕೇರು ಇಲ್ಲ, ಕನಿಕರನೂ ಇಲ್ಲ. ಹಾಗೇನಾದರೂ ಇದ್ದಿದ್ರೆ ಇವ್ ಮದುವೆ ಆದ ತಕ್ಷಣ ಇವನ್ನ ಕರ್ಕೊಂಡು ಅಲ್ಲೇ ಹೋಗಿದ್ದು ಬಿಡ್ತಿದ್ದೆ. ಏನೋಪ್ಪ ನೀನು, ನಿನ್ನ ಮಾತು ನನಗಂತೂ ಬಂದು ಅರ್ಥ ಆಗಲ್ಲ. ನೀನೇ ಒಂದ್ಸಲ ನಿಮ್ಮ ಡ್ಯಾಡಿ ಫ್ರೆಂಡ್ ಹತ್ರ ಮಾತಾಡು, ಮೊನ್ನೆ ಈ ಥರ ಇಂಟರ್ವ್ಯೂಗೆ ಬಂದಿದ್ರಲ್ಲ, ಏನಾಯಿತು ಏನು ಅಂತಂದು. ನಾನೇ ಕಾಲ್ ಮಾಡಿ ಮಾತಾಡ್ತೀನಿ. ಹೆಂಗಾದರೂ ಮಾಡಿ ಆ ಅಂಕಲ್ ಕ್ಯಾನ್ಸಲ್ ಮಾಡಿದ್ರು ಇವನನ್ನು ಹೆಂಗಾರ ಮಾಡಿ ಆ ಜಾಬಿಗೆ ಕಳಿಸ್ತೀನಿ ನಾನು. ಅದು ಏನಂತ ಮೆಚ್ಕೊಂಡು ಮದುವೆ ಆದೆ ಅವನನ್ನು? ಮಮ್ಮಿ, ನಮ್ಮ ಕಾಲೇಜಲ್ಲಿನ ಕಾಲೇಜ್ ಟಾಪರ್ ಇವನು. ಆದರೆ ಇವಾಗ ಯಾಕೆ ಈ ಥರ ಮಾಡ್ತಾ ಇದ್ದಾನೋ ನನಗೆ ಗೊತ್ತಿಲ್ಲಪ್ಪ. ಬರೀ ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್. ಮುಂಚೆಯಿಂದನೂ ಹೀಗೆ ಮಮ್ಮಿ ಇವನು. ತಾನು ಏನು ಅಂದ್ಕೊಂಡಿರ್ತಾನೆ ಅದನ್ನೇ ಮಾಡಬೇಕು, ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು. ಹಾಗೆ ಇವನು ಅದು ಏನು ಓದಿದ್ರೇನು, ಓದಿದ ತಕ್ಕಂಗೆ ಹೋಗಿ ಜಾಬ್ ಮಾಡಲಿಲ್ಲ ಅಂದರೆ ಎಷ್ಟು ಓದಿದ್ರೇನು ಏನು ಮಾಡಿದ್ರೇನು ಎಲ್ಲ ವೇಸ್ಟೇ. ಇಲ್ಲ ಮಮ್ಮಿ, ಈ ಸಲ ಮಾತ್ರ ನಾ ಸುಮ್ಮನೆ ಇರಲ್ಲ. ಈಗಲೇ ಹೋಗಿ ಅಂಕಲನ್ನು ಮೀಟಾಗಿ ಇರೋ ವಿಷಯನೆಲ್ಲ ಮಾತಾಡಿ ಹೇಗಾದರೂ ಮಾಡಿ ಇವರಿಗೆ ಜಾಬನ್ನು ಕನ್ಫರ್ಮ್ ಮಾಡ್ಕೊಂಡು ಬಂದೇ ಬರ್ತೀನಿ.
ಏನು ಮಾಡ್ತೀಯೋ ಏನು ನೋಡು. ಇವಾಗಂತೂ ನಿಮ್ಮಣ್ಣ ನಿಮ್ಮ ಅತ್ತಿಗೆ ಮನೆಯಲ್ಲಿಲ್ಲ, ನೀವು ಅದಿರಿ ಸರಿ ಹೋಯ್ತು. ನಾಳೆ ಅವ್ರ ಮನೆಗೆ ಬಂದಮೇಲೆ ನೀವು ಇಬ್ಬರು ಹಿಂಗಿದ್ರ ನಡೆಯತ್ತಾ? ಮೊದಲೇ ನಿಮ್ಮ ಅತ್ತಿಗೆ ಗೊತ್ತಲ್ಲ ಹೆಂಗೆ ಅದಾರ ಅಂತಂದು. ಇನ್ನೊಂದಿಷ್ಟು ನಿಮಗೆ ಅದು ಅನ್ನೋದು ಇದು ಅನ್ನೋದು ಮಾಡ್ತಾರೆ ನೋಡಿ. ಅಷ್ಟೊತ್ತಿಗೆ ಏನಾದರೂ ಒಂದು ಲೈಫನ್ನು ಸೆಟ್ಲ್ ಮಾಡ್ಕೊರಿ ಇಬ್ಬರು. ಇಲ್ಲ ಅಂದರೆ ನಿನ್ನ ಪರಿಸ್ಥಿತಿ ನಿನಗೆ ಗೊತ್ತಾಗುತ್ತೆ ಆಮೇಲೆ ಏನಾಯಿತು ಅನ್ನೋದನ್ನು. ಅದಕ್ಕೆ ಹೇಳೋದು, ದೊಡ್ಡವ್ರು ಹೇಳಿರೋ ಮಾತನ್ನು ಕೇಳಬೇಕು ಅಂತ. ಸಾಕು ಹೋಗು ಮಮ್ಮಿ, ಪದೇ ಪದೇ ಅದನ್ನೇ ಹೇಳಿ ನಂಗೆ ತಲೆ ತಿನ್ಬೇಡ. ಏನಾದರೂ ಹೇಳಿದ್ರೆ ಹಿಂಗೆ ತಲೆ ತಿಂತೀರಾ ಅಂತೀಯ? ಏನಾದರೂ ಮಾಡ್ಕೊ ಹೋಗು. ಇಲ್ಲ, ಈ ಸುರೇಶಿಂದನೇ, ಈ ಸುರೇಶ್ ಸಲುವಾಗಿ ನನಗೆಲ್ಲೂ ಮರ್ಯಾದೆನೇ ಇಲ್ಲದಂಗಾಗಿದೆ.